ನಿಮ್ಮ ಪ್ರಕಾರ ನಿಮ್ಮ ಕಲ್ಪನೆಯಲ್ಲಿ ಬಿಗ್ ಬಾಸ್ ಅಂದ್ರೆ ಯಾವ ರೀತಿ ಇರ್ತಾರೆ ಮತ್ತೆ ಹೇಗಿರ್ತಾರೆ ಅಂತ ಕಮೆಂಟ್ ಮಾಡಿ. ಆದ್ರೆ ನೀನೇ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಒಂದು ಲೆಟರ್ ಮೂಲಕ ಒಂದು ಟಾಸ್ಕ್ ನ ಕಳ್ಸಿರ್ತಾರೆ. ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಕಲ್ಪನೆಯಲ್ಲಿ ಬಿಗ್ ಬಾಸ್ ಯಾವ ರೀತಿ ಇರಬಹುದು ಅಥವಾ ಹೇಗ್ ಕಾಣಬಹುದು ಅಂತ ಕೇಳಿದಾಗ ಡ್ರಾಯಿಂಗ್ ಮಾಡಕ್ ಹೇಳ್ತಾರೆ. ಬಿಗ್ ಬಾಸ್ ನ ಪ್ರತಿಯೊಬ್ಬರು ಸಹ ಅದನ್ನ ಡ್ರಾಯಿಂಗ್ ಮಾಡ್ಬೇಕು. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾರ್ದು ಅಂತಂದ್ರೆ ಒಂದು ಏನು ವಿನಯ್ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಇಲ್ಲಿ ನಾವೆಲ್ಲ ಚದುರಂಗದ ಕಾಯಿನ್ ಇದ್ದಂಗೆ ಅದನ್ನ ನಡೆಸೋರು ಒಬ್ರು ಇರ್ತಾರಲ್ವಾ, ಅದು ಬಿಗ್ ಬಾಸ್ ಅಂತ ಹೇಳಿದ್ರು. ಅಂಡ್ ಸಂಗೀತ ಅವ್ರು ತೆಗೆದಿರೋ ಡ್ರಾಯಿಂಗ್ ಏನಿತ್ತು ಅದು ವರ್ತು ಸಂತೋಷ್ ಅವ್ರ ತರ ಇತ್ತು ಅಂತ. ತುಕಾಲ್ ಸಂತೋಷ್ ತುಂಬಾ ಕಾಮಿಡಿ ಮಾಡ್ತಾ ಇದ್ರು, ಮೂಗ್ ನೋಡೋಣ ಅಣ್ಣ ಅಣ್ಣ ಮೂಗ್ ನೋಡೋಣ ಹೆಂಗಿದೆ ಸೇಮ್ ನಿಮ್ ತರನೇ ಇದೆಯಲ್ವಾ ಅಂತೆಲ್ಲ. ಬಟ್ ತುಕಾಲಿ ಸಂತೋಷ್ ಅವ್ರು ಏನು ಒಂದು ಡ್ರಾಯಿಂಗ್ ಮಾಡಿದ್ರು ಬಿಗ್ ಬಾಸ್ ನ ಕಲ್ಪನೆಯಲ್ಲಿ ಒಂದು ದೊಡ್ಡ ಕೋಳಿ, ಅದಕ್ಕೆ ಚಿಕ್ಕ ಚಿಕ್ಕ ಮರಿಗಳನ್ನ ತೆಗ್ದಿದ್ರು. ಇವಾಗ ಪ್ರೆಸೆಂಟ್ ಎಷ್ಟು ಮರಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ನನ್ಗೆ ಒಂದು ಗೊತ್ತಾಗಲ್ಲ, ಬಿಗ್ ಬಾಸ್ ಹೆಂಗೆ ಕೋಳಿ ಆಗ್ ಸಾಧ್ಯ. ಅಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ರು. ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಒಂಥರ ಕೋಳಿ ಇದ್ದಂಗೆ, ನಾವೆಲ್ಲ ಇಲ್ಲಿಯ ಕೋಳಿ ಮರಿಗಳು. ಸೊ ನಾನು ಬಿಗ್ ಬಾಸ್ ಒಂದು ಕೋಳಿ ಇರ್ಬೋದು ಅಂತ ಊಹಿಸ್ತೀನಿ. ಯಾಕೆಂದ್ರೆ ಒಂದು ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆಲಿ ಇಟ್ಕೊಂಡು ಕಾವು ಕೊಟ್ಟು ತುಂಬಾ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಯಾರು ಅಂದ್ರೆ ಬರ್ತಾ ಒಂದೊಂದೇ ಕೋಳಿ ಮರಿಗಳು ಹೋಗ್ತಾ ಲಾಸ್ಟ್ ಅಲ್ಲಿ 5 ಕೋಳಿ ಮರಿ ಉರಿಯುತ್ತೆ. ಅದರಲ್ಲಿ ಒಂದು ಕೋಳಿ ಮರಿಗೆ ಹೊರಗಡೆ ಜೀವನ ನೋಡಕ್ಕೆ ಮತ್ತೆ ಕಳ್ಸುತ್ತೆ. ಅಂದ್ರೆ ಅದು ತುಂಬಾ ಚೆನ್ನಾಗಿ ಜೀವನವನ್ನ ಕಲ್ತಿರುತ್ತೆ ಅಂತಾನೋ ಅಥವಾ ಏನೋ ಒಂದ್ ರೀತಿ ಬೇರೆ ಕ್ವಾಲಿಟೀಸ್ ಇದೆ ಅಂತಾನೋ ಗೊತ್ತಿಲ್ಲ. ಹಾಗಾಗಿ ಅಂದ್ರೆ ವಿನ್ನರ್ ಯಾರಾಗಿದೆ ಅದು ಲಾಸ್ಟ್ನೇ ಕೋಳಿ ಮರಿ ಅಂತ ಹೇಳಿದ್ರು. ಸೊ ನಿಮ್ ಪ್ರಕಾರ ಬಿಗ್ ಬಾಸ್ ನ ಪರಿಕಲ್ಪನೆ ಅಂದ್ರೆ ಬಿಗ್ ಬಾಸ್ ಅಂತ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವ ಕಲ್ಪನೆ ಬರುತ್ತೆ, ಯಾವ ರೀತಿಯ ಭಾವಚಿತ್ರ ಮೂಡುತ್ತೆ ಅಂತ ಹೇಳಿ. ಇನ್ನೊಂದು ಜನ ಕೈಲಿ ಸಿಗಾರಿ ಇಟ್ಕೊಂಡು ಕೂತಿರ್ತಾರೆ, ಕಾಫಿ ಕಪ್ ಎಲ್ಲ ಇಟ್ಕೊಂಡು ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ಕೆಲವೊಂದು ಜನ ತುಂಬಾ ಸಿಂಪಲ್ ಆಗಿ ಇರಕ್ಕೆ ಇಷ್ಟಪಡ್ತಾರೆ ಬಿಗ್ ಬಾಸ್, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿರ್ತಾರೆ ಅಂತ ಹೇಳಿದ್ರು. ಬಟ್ ಏನೇ ಆದ್ರೂ ಬಿಗ್ ಬಾಸ್ ಹೆಂಗೂರು ಕೋಳಿ ಆಗೋದಿಕ್ ಸಾಧ್ಯ? ತುಂಬಾ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಆಮೇಲೆ ಹೇಳ್ತಾ ಇದ್ರು ಕೂತ್ಕೊಂಡೇನಪ್ಪಾ ಅಂದ್ರೆ ಬಿಗ್ ಬಾಸ್ ಕೋಳಿ ನಾವೆಲ್ಲ ಮರಿಗಳಾದ್ರೆ ಕೋಳಿ ಮರಿಗಳಿಗೆ ಕೋಳಿ ಏನಾಗುತ್ತೆ, ತಾಯಿ ಆಗುತ್ತಲ್ವಾ. ಹಾಗಾಗಿ ಎಲ್ರು ನಮ್ಗೆ ತಂದೆ ತಾಯಿ ಯಾರಣ್ಣ, ಬಿಗ್ ಬಾಸ್ ಅಲ್ವಾ. ಹಾಗಾಗಿ ನಾನು ಆ ರೀತಿ ಹೇಳಿದೆ ಅಂತಾನು ಹೇಳಿದ್ರು. ಸೊ ನಿಮ್ ಪ್ರಕಾರ ಬಿಗ್ ಬಾಸ್ ಯಾವ ರೀತಿ ಇರ್ತಾರೆ ಅಂಡ್ ಯಾವ ನಿಮ್ಮ ಒಂದು ಕಲ್ಪನೆಯಲ್ಲಿ ಯಾವ ಒಂದು ಭಾವನೆ ಮೂಡುತ್ತೆ ಅಂತಾನು ಕಮೆಂಟ್ ಮಾಡಿ. ಅಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿ ನಡೀತದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.